ನಮಸ್ಕಾರ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದಕ್ಕೆ ನಿಮಗೆ ಲೇಸಿನೆಸ್ ಅಥವಾ ಆಲಸ್ಯತನನ? ಅಲಾರಾಮ್ ಇಟ್ಟು ಕೂಡ ಬೆಳಿಗ್ಗೆ ಎಚ್ಚರ ಆದರೂ ಕೂಡ ಬೆಡ್ಡಿಂದ ಏಳ್ಲಿಕ್ಕೆ ಆಗ್ತಿಲ್ವಾ? ಸೊ ಹಾಗಾದರೆ ಈ ವಿಡಿಯೋ ನೋಡಿ. ತುಂಬ ಜನ ಅಲಾರಾಮ್ ಇಡ್ತಾರೆ 5 ಗಂಟೆ 6 ಗಂಟೆಗೆ. ಅಲಾರಾಮ್ ಹೊಡ್ಕೋತಿದ್ದಂಗೆ ಎಚ್ಚರ ಆಗ್ತಾರೆ, ಬಟ್ ಇನ್ನೂ ಸ್ವಲ್ಪ ಮಲಗೋಣ ಅಂತ ಹಾಗೆ ಮಲಗಿರ್ತಾರೆ. ಇದರಿಂದ ವಾಕಿಂಗ್ ಆಗೋದಿಲ್ಲ. ಇದು ಏನಕ್ಕಾಗುತ್ತೆ? ಅಲಾರಾಮ್ ಹೊಡ್ಕೋತಿದ್ದಂಗೆ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಬಟ್ ನಿಮ್ಮ ಬಾಡಿ ಅದಕ್ಕೆ ಸ್ಪಂದಿಸ್ತಾ ಇರಲ್ಲ. ಇದನ್ನೇ ನಾವು ಮೈಂಡ್ ಬಾಡಿ ಡಿಸ್ಕನೆಕ್ಟ್ ಅಂತ ಹೇಳೋದು. ಈ ಡಿಸ್ಕನೆಕ್ಟ್ ಏನಕ್ಕಾಗುತ್ತೆ? ಇದು ಮುಖ್ಯವಾಗಿ 2 ರೀಸನಿಂದ ಆಗುತ್ತೆ. ಮೊದಲನೇದಾಗಿ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿಲಿ ಡೋಪಮಿನ್ ಮತ್ತು ಕಾರ್ಟಿಸಾಲ್ ಅನ್ನೋ ಹಾರ್ಮೋನು ಭಾಳ ಕಡಿಮೆ ಇರುತ್ತೆ. ಎರಡನೇ ರೀಸನು, ನಮ್ಮ ಮಸಲು ಮತ್ತು ನರ್ವ್ಸು 6 ರಿಂದ 7 ಗಂಟೆ ನಿದ್ದೆ ಮಾಡ್ತಿರೋದ್ರಿಂದ ಸ್ಲೀಪ್ ಮೋಡ್ಗೆ ಹೋಗ್ಬಿಟ್ಟಿರುತ್ತೆ. ಏನಕ್ಕಾಗುತ್ತೆ ಇದು? 2 ಲೇಟ್ ನೈಟ್ ಡಿನ್ನರ್ಸ್ ಮಾಡೋದ್ರಿಂದ, ಜಾಸ್ತಿ ಶುಗರ್ ಇಂಟೇಕ್ ಮಾಡೋದ್ರಿಂದ, ಫ್ರೈಡ್ ಐಟಮ್ಸ್ ಆಯಿಲಿ ಐಟಮ್ಸ್ ಜಾಸ್ತಿ ತಿನ್ನೋದ್ರಿಂದ, ಮತ್ತು ರಿಪೀಟೆಡ್ ಲೇಟ್ ನೈಟ್ ಸ್ಕ್ರೋಲ್ ಮಾಡೋದ್ರಿಂದ, ಡಿವೈಸಸ್ ಮುಂದೆ ಕೂತ್ಕೊಳ್ಳೋದ್ರಿಂದ ಈ ಕಾರ್ಟಿಸಾಲ್ ಮತ್ತು ಡೋಪಮಿನ್ ಹಾರ್ಮೋನು ನೈಟೇ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಬೆಳಗ್ಗೆ ನೀವು ಹೇಳೋ ಟೈಮಲ್ಲಿ ಆ ಹಾರ್ಮೋನ್ಗಳು ಇರೋದಿಲ್ಲ. ಎರಡನೇದು, ನೀವು 7 ರಿಂದ 8 ಗಂಟೆ ನಿದ್ದೆ ಮಾಡಿದಾಗ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆದರೂ ಕೂಡ ನಿಮ್ಮ ಬಾಡಿಲಿರ್ತಕ್ಕಂಥ ಮಾಂಸಖಂಡಗಳಲ್ಲಿ ಇರ್ತಕ್ಕಂತಹ ನರ್ವ್ಸು ಆಕ್ಟಿವೇಟ್ ಆಗಿರಲ್ಲ. ಸೊ ಈ 2 ಪ್ರಾಬ್ಲಮ್ಸ್ನ ಹೇಗೆ ಸರಿ ಮಾಡ್ಕೊಳ್ಳೋದು? ಮೊದಲನೇದಾಗಿ, ಡಿನ್ನರ್ನ ತುಂಬ ಲೇಟಾಗಿ ಮಾಡಬೇಡಿ. ಆದಷ್ಟು 8 ರಿಂದ 8:30 ಒಳಗಡೆ ಡಿನ್ನರ್ ಮಾಡ್ಕೊಂಬಿಡಿ. ಮತ್ತು ಆದಷ್ಟು ಫ್ರೈಡ್ ಐಟಮ್ಸು, ಶುಗರ್ ಐಟಮ್ಸು, ಪ್ರಾಸೆಸ್ಡ್ ಫುಡ್ಸ್ನ ತಿನ್ನೋಕೆ ಹೋಗ್ಬೇಡಿ. ನೀರು ಜಾಸ್ತಿ ಕುಡೀರಿ. ಮತ್ತು ಡಿವೈಸಸ್ನ ಜಾಸ್ತಿ ಹೊತ್ತು ಲೇಟ್ ನೈಟ್ವರೆಗೂ ಯೂಸ್ ಮಾಡಬೇಡಿ. ಮತ್ತು ಬೆಳಗ್ಗೆ ನಿಮ್ಮ ಅಲಾರಾಮ್ ಹೊಡ್ಕೊಂಡಾಗ ನಿಮ್ಗೆ ಎಚ್ಚರ ಆಗುತ್ತಲ್ಲ, ಸೊ ಇಮಿಡಿಯೇಟ್ಲಿ ಬೆಡ್ಡಿಂದ ಕೂತ್ಕೊಂಡು ನಿಮ್ಮ ಕಾಲಿನ ಪಾದ ಇರುತ್ತಲ್ಲ, ಅದನ್ನು ನೆಲಕ್ಕೆ ಸೋಗಿಸಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ ಕೋಲ್ಡ್ ಸರ್ಫೇಸ್ ಏನಿರುತ್ತಲ್ಲ, ನೆಲ, ಅದು ನಿಮ್ಮ ಪಾದದ ನರನ ಆಕ್ಟಿವೇಟ್ ಮಾಡುತ್ತೆ. ಸೊ ಇದರಿಂದ ನಿಮ್ಮ ಬಾಡಿ ಕೂಡ ಆಕ್ಟಿವೇಟ್ ಆಗುತ್ತೆ. ಮತ್ತು ಕೂತಿದ ತಕ್ಷಣ ಒಂದು 2 ನಿಮಿಷ ಡೀಪ್ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗೋದಲ್ಲದೆ ನಿಮ್ಮ ಬಾಡಿನೂ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಈ ಡಿಸ್ಕನೆಕ್ಟ್ನ ನೀವು ಬ್ರೇಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ವಾಕಿಂಗ್ ಹೋದಾಗ ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ರೆಗ್ಯುಲರಾಗಿ ವಾಕಿಂಗ್ ಮಾಡಿ, ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.